ಆ ರಾತ್ರಿ ಶಿವಾಯ್ ಜೈಲಿನಲ್ಲಿ ಸರಿಯಾಗಿ ನಿದ್ರೆ ಮಾಡಲಿಲ್ಲ. ಆ ಒಂದು ರಾತ್ರಿ ಅವನಿಗೆ ಒಂದು ವರ್ಷದಂತೆ ಅನಿಸಿತು. ನಿನ್ ಗಂಡ ಒಬ್ಬ ಲೂಸರ್, ನಾನಲ್ಲ. ನಿಂಗೆ ಎಷ್ಟು ದುಡ್ಡು ಬೇಕು? 1 ಕೋಟಿ, 2 ಕೋಟಿ, 10 ಕೋಟಿ ನಾನು ಕೊಡ್ತೀನಿ. ಆದರೆ ಒಂದು ಷರತ್ತಿದೆ. ನಿನಗೆ 2 ಕೋಟಿ ಬೇಕಾದ್ರೆ ನೀನು ನನ್ನ ಜೊತೆ ಇರಬೇಕು. ನಿನಗೆ 10 ಕೋಟಿ ಬೇಕಾದ್ರೆ ನೀನು ನಾನು ಹೇಳಿದ ಎಲ್ಲ ಕೆಲಸ ಮಾಡಬೇಕು. ಆದರೆ ದೇವ್ ತನ್ನ ಮಾತು ಮುಗಿಸುವ ಮೊದಲು ನಿಮ್ಗೆ ಹುಚ್ಚಿಡ್ತಿದ್ಯಾ? ಅವನ್ನ ಈಗಲೇ ಹೊರಗೆ ಬಿಡಿ. ಶಿವಾಯ್ ನಂದಿನಿಯನ್ನ ತುಂಬಾ ಪ್ರೀತಿಸುತ್ತಿದ್ದ. ಆಕೆ ಅವನನ್ನ ಚಿಕ್ಕ ವಯಸ್ಸಿನಿಂದ ಪ್ರೀತಿಸುತ್ತಿದ್ದ. ಇಂದು ಅವರು ಮದುವೆಯಾಗಿ 3 ವರ್ಷಗಳಾಗಿತ್ತು. ಆದರೆ ನಂದಿನಿ ಅವರ ಸಾಮಾನ್ಯ ಜೀವನದ ಕಾರಣ ಅವನನ್ನು ಬಹಳ ದ್ವೇಷಿಸುತ್ತಿದ್ದಳು. ಈ ಮದುವೆಯನ್ನು ಅವಳ ತಾತನ ಒತ್ತಾಯದಿಂದ ಮಾಡಲಾಗಿತ್ತು. ಆಕೆ ಒಬ್ಬ ಶ್ರೀಮಂತ ಗಂಡನನ್ನ ಬಯಸುತ್ತಿದ್ದಳು. ಶಿವ ಯಾವಾಗಲೂ ಆಕೆಗೆ ಏನ್ ಬೇಕೋ ಅದನ್ನು ಕೊಡಿಸ್ತಿರ್ಲಿಲ್ಲ. ಅವರ ಸಂಬಂಧ ಸರಿಯಾಗಿ ಇರಲಿಲ್ಲ. ಅವಳು ಶಿವಾಯ್ನನ್ನ ಪ್ರೀತಿಸಲೇ ಇಲ್ಲ. ಆದರೆ ಶಿವಾಯ್ ತನ್ನ ನಂಬಿಕೆ ಬಿಡ್ಲಿಲ್ಲ. ಪ್ರತಿ ವಾರ ಅವನು ಆಕೆಗೆ ಒಂದು ಗುಲಾಬಿ ಹೂ ಕೊಡ್ತಿದ್ದ. ಒಂದು ದಿನ ತನ್ನ ಪ್ರೀತಿ ಒಪ್ಪಿಕೊಳ್ಳುತ್ತಾಳೆ ಎಂದು. ಹಾಯ್ ನಂದಿನಿ. ಓ ಹಾಯ್ ರಿಯಾ. ವಾವ್, ನೀನ್ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಥ್ಯಾಂಕ್ ಯು. ಜ್ಯುವೆಲ್ರಿ ಹಾಕೊಳ್ಳೋದನ್ನ ಮರ್ತ್ಯಾ? ಓ ಸಾರಿ, ನಿನ್ ಗಂಡ ನಿನಗ್ ಬೇಕಾದ ಚಪ್ಪಲಿ ಸಹ ಕೊಡ್ಸೋಕ್ಕಾಗಲ್ಲ. ಜ್ಯುವೆಲ್ರಿ ಅಂದ್ರೆ ದೂರದ ಕನ್ಸು. ಬಿಡು. ನೋಡಿಲಿ, ನಿನ್ನೆ ನನ್ ಗಂಡ ನನ್ಗೆ 3 ಕೋಟಿ ಸರ ಕೊಟ್ಟ. ಚೆನ್ನಾಗಿದೆ ಅಲ್ವಾ? ಬಹಳ ಚೆನ್ನಾಗಿದೆ. ಮೇಜರ್ ಶಿವಾಯ್, ಕೊನೆಗೂ ನಾವು ನಿನ್ನನ್ನು ಹುಡುಕಿದೀವಿ. 3 ವರ್ಷಗಳಿಂದ ಹುಚ್ಚರಂತೆ ಹುಡುಕ್ತಿದ್ವಿ. ನಮ್ಗೆ ನೀನ್ ಬೇಕು. ದಯವಿಟ್ಟು ವಾಪಸ್ ಬಾ. ಇದು ಸರಿಯಾದ ಸಮಯ ಅಲ್ಲ. ಸದ್ಯಕ್ಕೀಗ ನನ್ನ ಮದುವೆನ ಉಳಿಸ್ಕೊಳ್ಳೋದು ನನಗೆ ತುಂಬ ಮುಖ್ಯ. ಹೋಗಿನಿ. ನೋಡಿ ಯಾರು ಬಂದಿದ್ದಾರೆ. ನಂದಿನಿ ಗಂಡ. ಯಾ, ಏನೇ ಹೇಳಿದ್ರು ಅವ್ನ್ ಹ್ಯಾಂಡ್ಸಮ್ ಲುಕ್ಸ್ ಮತ್ತೆ ಅವ್ನ ಕಣ್ಗಳು ನೋಡಕ್ಕೆ ತುಂಬಾ ಹಾಟ್ ಅನ್ಸುತ್ತೆ. ಅವ್ನ್ ಹಾಟ್ನೆಸ್ನ ಉಪ್ಪಿನಕಾಯಿ ಹಾಕ್ತೀಯಾ? ವರ್ಲ್ಡ್ ಟೂರ್ ಮುಖ ನೋಡೋದ್ರಿಂದ ಆಗೋದಿಲ್ಲ. ಪರ್ಸಲ್ಲಿ ಜಾಸ್ತಿ ಹಣ ಬೇಕು. ಅದೇ ಅವನ್ ಬಳಿ ಇಲ್ಲ. ನಂದಿನಿ, ನಂದಿನಿ, ನಾನು ನಿನ್ನ ಜೊತೆ ತುಂಬ ಮುಖ್ಯವಾದ ವಿಷಯನ ಮಾತಾಡಬೇಕು, ಪ್ಲೀಸ್. ನನ್ ಕೈ ಬಿಡು. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಹ? ನಂದಿನಿ, ಸೈಡಿಗೆ ಹೋಗಿ ಮಾತಾಡೋಣ ಪ್ಲೀಸ್. ನನ್ನ ಬಗ್ಗೆ ನಿನಗೆಲ್ಲ ಹೇಳಬೇಕು. ದಯವಿಟ್ಟು ನನ್ನ ಜೊತೆಗೆ ಬಾ. ನೀನು ಇನ್ನು ಏನ್ ಹೇಳ್ಬೇಕು? ನೀನು 3 ವರ್ಷಗಳಿಂದ ನಿನ್ ಮಾತೆ ಕೇಳ್ತಿದ್ದೀನಿ. ಆದ್ರೆ ನೀನೀಗ ಇಲ್ಲಿಂದ ಹೊರಗೆ ಹೋದ್ರೆ ಒಳ್ಳೇದು. ಹೊರಡು ಇಲ್ಲಿಂದ. ನಾನು ಹೇಳ್ತಿದ್ದೀನಿ, ಹೋಗು. ನಂದಿನಿ, ನಂದಿನಿ, ಕೊನೆ ಸಲ ನನ್ನ ಮಾತು ಕೇಳು ಪ್ಲೀಸ್. ನಾನು ಎಲ್ಲದನ್ನು ಸ್ಪಷ್ಟವಾಗಿ ನಿನಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಒಂದ್ಸಲ ಇದು ನೋಡು, ಚೆನ್ನಾಗಿ ನೋಡು, ಕಣ್ಬಿಟ್ಟು ನೋಡು. ಇದು ನಿನ್ ಸ್ಥಿತಿ. ಈಗ ಇಲ್ಲಿಂದ ಹೊರಟು ಹೋಗು.
ಅರ್ಥ ಆಯ್ತು ಅನ್ಕೊಳ್ತೀನಿ. ಹೊರಟು ಹೋಗಿ ಇಲ್ಲಿಂದ. ಅಲ್ಲ, ಯಾಕೆ ಗಲಾಟೆ ಮಾಡ್ತಾ ಇದೀಯ ನೀನು? ಸಂಪೂರ್ಣ ಕಥೆ ಕೇಳಲು ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ.